ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭಾರತದ ಹೊಸ ಎರಾ ಶುರುವಾಗಿದೆ, ಹೊಸ ಒಂದು ಡೈನಮಿಕ್ ಎರಾ ಶುರುವಾಗಿದೆ ಅಂತ ಹೇಳ್ತೀನಿ. ಯಾಕಂದರೆ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ಗೆ ಹೊಸ ಸ್ಕ್ವಾಡ್ನ ಅನೌನ್ಸ್ ಮಾಡಿದ್ದಾರೆ. ಹೊಸ ಸ್ಕ್ವಾಡ್ನ ಅನೌನ್ಸ್ ಮಾಡೋದಕ್ಕಿಂತ ಎಕ್ಸೈಟಿಂಗ್ ವಿಷಯ ಇನ್ನೊಂದಿದೆ. ಹೊಸ ಟೆಸ್ಟ್ ಕ್ಯಾಪ್ಟನ್ ಅನೌನ್ಸ್ ಮಾಡಿದ್ದಾರೆ. 37 ಟೆಸ್ಟ್ ಕ್ಯಾಪ್ಟನ್ ಆಗಿ ಶುಭ್ಮನ್ ಗಿಲ್ ಅಟ್ ದ ಹೆಲ್ಮ್ ಚಾರ್ಜ್ ತೊಗೊತಾ ಇದ್ದಾರೆ ಇಂಡಿಯನ್ ಕ್ರಿಕೆಟ್ ಟೀಮ್ನ ಟೆಸ್ಟ್ ಕ್ಯಾಪ್ಟನ್ ಆಗಿ. ಆ್ಯಂಡ್ ದಿಸ್ ಇಸ್ ಅ ವೆರಿ ವೆರಿ ಬಿಗ್ ನ್ಯೂಸ್. ಯಾಕಂದರೆ ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ಇಬ್ಬರೂ ಟೆಸ್ಟ್ ಕ್ರಿಕೆಟಿಂದ ರಿಟೈರ್ಮೆಂಟ್ ತೊಗೊಂಡ್ರು. ಇವಾಗ ಯಾರು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಅಂತ ಆಲ್ಮೋಸ್ಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಶುಭ್ಮನ್ ಗಿಲ್ ಮೈಟ್ ಬಿ ದ ಕ್ಯಾಪ್ಟನ್ ಹೂ ಮೈ ಟೇಕ್ ಫಾರ್ವರ್ಡ್ ಇಂಡಿಯಾ ಅಂತ ಅನೌನ್ಸ್ ಮಾಡಿದ್ದಾರೆ. ದಟ್ ಶುಭ್ಮನ್ ಗಿಲ್ ವಿಲ್ ಬಿ ಟೇಕಿಂಗ್ ಚಾರ್ಜ್ ಆ್ಯಂಡ್ ಲೀಡಿಂಗ್ ಇಂಡಿಯಾ ಅಹೆಡ್ ಅಂತ. ವೈಸ್ ಕ್ಯಾಪ್ಟನ್ ಆಗಿ ರಿಷಬ್ ಪಂತ್ನ ಸೆಲೆಕ್ಟ್ ಮಾಡಿದ್ದಾರೆ. ಈ ಟೀಮ್ನಲ್ಲಿ ಹೊಸ ಚೇಂಜಸ್ ಆಗಿದೆ. ಆ ಹೊಸ ಚೇಂಜಸ್ ಯಾವ ಥರ ಇರುತ್ತೆ ಅಂತಂದರೆ, ಮೊದಲನೇದಾಗಿ ನಾವು ಏನು ಡಿಸ್ಕಸ್ ಮಾಡಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸು. ಎಕ್ಸ್ಪೀರಿಯನ್ಸ್ ಅನ್ನೋ ಫ್ಯಾಕ್ಟರು ತುಂಬಾ ಕಡಿಮೆ ಇದೆ ಈ ಟೀಮ್ನಲ್ಲಿ. ಯಾಕಂದರೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ರೀಸೆಂಟಾಗಿ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ರು ಆ ಫಾರ್ಮ್ಯಾಟ್ನಿಂದ. ಆ್ಯಂಡ್ ಅಜಿಂಕ್ಯ ರಹಾನೆ ಆ್ಯಂಡ್ ಚೇತೇಶ್ವರ್ ಪೂಜಾರ ಸ್ಕೀಮ್ ಆಫ್ ಥಿಂಗ್ಸ್ನಲ್ಲಿ ಇಲ್ಲ ಕೆಲವು ಸೀರೀಸ್ಗಳಿಂದ. ಆ್ಯಂಡ್ ಇದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದರೆ ಆಲ್ಮೋಸ್ಟ್ ಒಂದು 10 to 15 ಇಯರ್ಸಿಂದ ಟೆಸ್ಟ್ ಕ್ರಿಕೆಟ್ನ ಡಾಮಿನೇಟ್ ಮಾಡಿದವರು, ಇಂಡಿಯನ್ ಟೆಸ್ಟ್ ಕ್ರಿಕೆಟ್ನ ಬ್ಯಾಕ್ ಬೋನ್ ಆದಂತಹ ಈ 4 ಜನ ಸೀನಿಯರ್ಸು ಇವಾಗ ಟೀಮ್ನಲ್ಲಿ ಇಲ್ಲವೇ ಇಲ್ಲ. ಸ್ಕೀಮ್ ಆಫ್ ಥಿಂಗ್ಸಲ್ಲೇ ಇಲ್ಲ. ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡಿದ್ರೆ ಕ್ಯಾಪ್ಟನ್ ಯಾರಾಗ್ಬೋದು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಸ್ಕೀಮ್ ಆಫ್ ಥಿಂಗ್ಸಲ್ಲಿ ನಮಗೆ ಕಾಣಿಸಿದ್ದು ಇಬ್ಬರೇ. ಒಂದು ಜಸ್ಪ್ರೀತ್ ಬುಮ್ರಾ, ಇನ್ನೊಂದು ಶುಭ್ಮನ್ ಗಿಲ್ಲೇನೆ. ಮೂರನೇದಾಗಿ ಖಂಡಿತವಾಗ್ಲೂ ರಿಷಬ್ ಪಂತ್ ಕಡೆಗೆ ನೋಡಿದ್ವಿ. ಬಟ್ ರಿಷಬ್ ಪಂತ್ ನಾವು ನೋಡ್ತಾ ಇದ್ದೀವಿ, ಅವರು ಕ್ಯಾಪ್ಟನ್ ಆಗಿ ಪ್ಲೇಯರ್ ಅಷ್ಟು ಇಂಪ್ಯಾಕ್ಟ್ ಅವರು ಕ್ಯಾಪ್ಟನ್ ಆಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಂತಲೇ ರಿಷಬ್ ಪಂತನ್ನು ವೈಸ್ ಕ್ಯಾಪ್ಟನ್ ಆಗಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಶುಭ್ಮನ್ ಗಿಲ್ ಲೀಡರ್ಶಿಪ್ ಎಬಿಲಿಟೀಸ್ ಕೂಡ ಇದೆ. ಅಫ್ಕೋರ್ಸ್ IPLನಲ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಲೀಡರ್ಶಿಪ್ನ ಕಂಪೇರ್ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಶುಭ್ಮನ್ ಗಿಲ್ಲು ಚೆನ್ನಾಗಿ ಲೀಡ್ ಮಾಡ್ತಾರೆ ಗುಜರಾತ್ ಟೈಟನ್ಸ್ ಟೀಮ್ನ. ಸೊ ಅದರಿಂದ ಅದು ಒಂದು ಇಂಪ್ಯಾಕ್ಟ್ ಆಗಿರುತ್ತೆ ಇಂಡಿಯಾ ಕ್ಯಾಪ್ಟನ್ ಆಗಿ ಶುಭ್ಮನ್ ಗಿಲ್ನ ಅನೌನ್ಸ್ ಮಾಡೋದಕ್ಕೆ. ಜಸ್ಪ್ರೀತ್ ಬುಮ್ರಾ ಬಗ್ಗೆ ಏನು ಹೇಳಿದ್ರು ಅಜಿತ್ ಅಗರ್ಕರ್ ಅಂದರೆ, ಅವರು ನಮ್ಗೆ ಬೇಕಾಗಿರುವಂತಹ ವೆರಿ ವೆರಿ ಇಂಪ್ಯಾಕ್ಟ್ಫುಲ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪ್ಲೇಯರ್ ಇಂಡಿಯನ್ ಟೀಮ್ನಲ್ಲಿ. ಆ್ಯಂಡ್ ಅವರು ಆಲ್ಮೋಸ್ಟ್ ಎಲ್ಲ ಮ್ಯಾಚ್ನೂ ಆಡೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಕ್ಯಾಪ್ಟನ್ಸಿ ಕೂಡ ಅವ್ರಿಗೆ ಇನ್ನೊಂದು ರೋಲ್ ಕೊಟ್ಟರೆ ತುಂಬಾ ವರ್ಕ್ಲೋಡ್ ಜಾಸ್ತಿ ಆಗುತ್ತೆ ಜಸ್ಪ್ರೀತ್ ಬುಮ್ರಾಗೆ. ಅಷ್ಟೊಂದು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಆ್ಯಸ್ ಅ ಫಾಸ್ಟ್ ಬೌಲರ್. ಅದಕ್ಕಾಗಿ ಜಸ್ಪ್ರೀತ್ ಬುಮ್ರಾ ಅವ್ರ ಕೆಲಸನೇ ಮಾಡ್ಕೊಂಡಿರಲಿ ಅಂತ ಅವ್ರನ್ನ ನಾವು ಬಿಟ್ಟಿದ್ದೀವಿ. ದಟ್ ಹಿಲ್ ಡೆಫಿನೆಟ್ಲಿ ಬಿ ಇನ್ ದ ಲೀಡರ್ಶಿಪ್ ಗ್ರೂಪ್, ಬಟ್ ಕ್ಯಾಪ್ಟನ್ ಆಗಲ್ಲ ಇಂಡಿಯನ್ ಟೀಮ್ದು ಅಂತ. ಸೊ ಶುಭ್ಮನ್ ಗಿಲ್ ವಿಲ್ ಬಿ ಟೇಕಿಂಗ್ ದ ಚಾರ್ಜ್ ಆಸ್ ಇಂಡಿಯನ್ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್. ಆ್ಯಂಡ್ ದಿಸ್ ಇಸ್ ದ ಬಿಗ್ಗೆಸ್ಟ್ ನ್ಯೂಸ್ ಇನ್ ಇಂಡಿಯಾ ರೈಟ್ ನೌ. ಇವತ್ತು ಪ್ರೆಸ್ ಕಾನ್ಫರೆನ್ಸಲ್ಲಿ ಇಂಡಿಯನ್ ಟೀಮ್ನ ಸ್ಕ್ವಾಡ್ನ ಅನೌನ್ಸ್ ಮಾಡಿದ್ದಾರೆ. ಇಂಗ್ಲೆಂಡ್ ಟೂರ್ಗೆ ಸ್ಪೆಸಿಫಿಕ್ಕಾಗಿ ಇಂಗ್ಲೆಂಡ್ ಟೂರ್ಗೆ ಸ್ಕ್ವಾಡ್ ಅನೌನ್ಸ್ ಮಾಡಿರೋದು. ಶುಭ್ಮನ್ ಗಿಲ್ ಯಾವ ನಾಯಕತ್ವ ಮಾಡ್ತಿದ್ದಾರೋ ಆ ಸ್ಕ್ವಾಡ್ನಲ್ಲಿ ಯಾರ್ಯಾರಿದ್ದಾರೆ ಅಂತ ಒಂದ್ಸಲ ನೋಡ್ಕೊಂಬರೋಣ. ಯಾಕೆಂದರೆ ತುಂಬ ಜನ ನ್ಯೂ ಫೇಸಸ್ ಕಾಣಿಸ್ತಾರೆ ನಮಗೆ ಈ ಸಲ ಟೆಸ್ಟ್ ಟೀಮ್ನಲ್ಲಿ. ಯಾರ್ಯಾರಿದ್ದಾರೆ ಅಂತಂದರೆ ಶುಭ್ಮನ್ ಗಿಲ್, ಯಶಸ್ವಿ ಜೈಸ್ವಾಲ್. ಸೊ ಇವರಿಬ್ಬರು, ಯಶಸ್ವಿ ಜೈಸ್ವಾಲ್ ಭಾರತದ ಟೆಸ್ಟ್ ಕ್ರಿಕೆಟ್ನ ಪಾರ್ಟ್ ಆಗೇ ಇದ್ದಾರೆ ಒಂದು ಕೆಲವು ಸೀರೀಸ್ಗಳಿಂದ. ಹಿ ಈಸ್ ಬೀನ್ ವೆರಿ ಗುಡ್ ಫಾರ್ ಇಂಡಿಯಾ ಆಸ್ ವೆಲ್. ಸೊ ಅಭಿಮನ್ಯು ಈಶ್ವರನ್ ಯಾವಾಗಲೂ ಇಂಡಿಯಾ ಕ್ಯಾಪ್ಟನ್ ಆಗಿ ಇರ್ತಿದ್ರು. ನಾವು ಯಾವಾಗ ನೋಡಿದ್ರು ಇಂಡಿಯಾ ಕ್ಯಾಪ್ಟನ್ ಯಾರು ಅಂದರೆ ಅಭಿಮನ್ಯು ಈಶ್ವರನ್. ಯಾಕಂದರೆ ಅಭಿಮನ್ಯು ಈಶ್ವರನ್ನು ಲೀಡರ್ಶಿಪ್ ಎಬಿಲಿಟೀಸ್ ಕೂಡ ಇದೆ ಆ್ಯಂಡ್ ಈಸ್ ಅ ಫ್ಯಾಂಟಾಸ್ಟಿಕ್ ಬ್ಯಾಟ್ಸ್ಮನ್. ಬಟ್ ಇಂಡಿಯನ್ ಟೀಮ್ಗೆ ಎಂಟ್ರಿ ಆಗಿರಲಿಲ್ಲ. ಬಟ್ ಈ ಸೀರೀಸ್ನಲ್ಲಿ ಅಭಿಮನ್ಯು ಈಶ್ವರನ್ ಹ್ಯಾಸ್ ಗಾಟ್ ನಾಡ್ ಟು ಕಮ್ ಇನ್ ಟು ದ 15 ಮೆಂಬರ್ ಸ್ಕ್ವಾಡ್. ಆ್ಯಂಡ್ ಅಭಿಮನ್ಯು ಈಶ್ವರನ್ ಆದಮೇಲೆ ಸಾಯಿ ಸುದರ್ಶನ್, ಸ್ವೆಟ್, ಡಿಸಿಪ್ಲಿನ್ ಆ್ಯಂಡ್ ರೆಸಿಲಿಯನ್ಸ್ ಅಂತ 3 ವರ್ಡ್ನಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸಾಯಿ ಸುದರ್ಶನ್ ಅವ್ರನ್ನ. ತಮಿಳ್ನಾಡಿಂದ ಬಂದಂತಹ ಒಬ್ಬ ಎಕ್ಸೆಪ್ಷನಲ್ ಟ್ಯಾಲೆಂಟ್, ಲೆಫ್ಟ್ ಹ್ಯಾಂಡರ್ ಬ್ಯಾಟ್ಸ್ಮನ್ನು, ಕ್ಲಾಸ್, ಎಲಿಗೆನ್ಸ್ ಎಲ್ಲನೂ ಇದೆ ಇವ್ರ ಹತ್ರ. ಲೆಫ್ಟ್ ಹ್ಯಾಂಡರ್ ಬ್ಯಾಟ್ಸ್ಮನ್ ಆಗಿ ಅವಂಗೆಲ್ಲ ಹೇಳ್ತಾರೆ, ನೀವು ಮುಂಚೆ ಸೌರವ್ ಗಂಗೂಲಿ ಆಡೋ ಆಟನ ನೋಡಿಲ್ಲ ಅಂತಂದರೆ ಯು ಹ್ಯಾವ್ ಅನದರ್ ಆಪರ್ಚುನಿಟಿ ಹಿಯರ್ ಟು ಸಿ ಸಾಯಿ ಸುದರ್ಶನ್ ಅಂತ. ಅಂತಹ ಎಕ್ಸೆಪ್ಷನಲ್ ಎಲಿಗೆನ್ಸ್ ಇರುವಂತಹ ಬ್ಯಾಟ್ಸ್ಮನ್ ಸಾಯಿ ಸುದರ್ಶನ್. ಆ್ಯಂಡ್ ನಾವು ಇವಾಗ T20ಸಲ್ಲೂ ನೋಡ್ತಾ ಇದ್ದೀವಿ IPLನಲ್ಲಿ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂತ. ಸಾಯಿ ಸುದರ್ಶನ್ ಆ್ಯಂಡ್ ಶುಭ್ಮನ್ ಗಿಲ್ ಆರ್ ಡಾಮಿನೇಟಿಂಗ್ ದ T20 ಫಾರ್ಮ್ಯಾಟ್. ಅದರಿಂದನೇ ಗುಜರಾತ್ ಟೈಟನ್ಸ್ ಟಾಪಲ್ಲಿ ಇರೋದು ಪಾಯಿಂಟ್ಸ್ ಟೇಬಲ್ನಲ್ಲಿ. ಆ್ಯಂಡ್ ಇನ್ನೊಬ್ಬ ಸೀನಿಯರು ಇರಲೇಬೇಕು ಇವರು. ಬಟ್ ಲೀಡರ್ಶಿಪ್ ರೋಲ್ ಅವ್ರಿಗೆ ಯಾವುದು ಕೊಟ್ಟಿಲ್ಲ. ಪ್ರಾಬಬ್ಲಿ KL ರಾಹುಲ್ ಅವರೇ ಇದರಿಂದ ಹೊರಗಡೆ ಉಳ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಅದನ್ನ ಆಲ್ರೆಡಿ ಕನ್ವೆ ಮಾಡಿರ್ಬೋದು BCCIಗೆ, ಅದು ಗೊತ್ತಿಲ್ಲ. ಬಟ್ KL ರಾಹುಲ್ ಅವ್ರನ್ನ ಯಾವುದೇ ರೀತಿಯ ಕ್ಯಾಪ್ಟನ್ಸಿ ಆಗಲಿ ಯಾವುದೇ ರೀತಿಯ ಲೀಡರ್ಶಿಪ್ ರೋಲ್ನಲ್ಲಿ KL ರಾಹುಲ್ ಅವ್ರನ್ನ ನೋಡ್ತಾ ಇಲ್ಲ. ಬಟ್ ಒಬ್ಬ ಇಂಪಾರ್ಟೆಂಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಖಂಡಿತವಾಗ್ಲೂ KL ರಾಹುಲ್ ಆಗಿರ್ತಾರೆ. ನಂಬರ್ 4 ಶುಭ್ಮನ್ ಗಿಲ್ ಆಡ್ತಾರಾ, KL ರಾಹುಲ್ ಆಡ್ತಾರಾ ಕಾದು ನೋಡಬೇಕಾಗುತ್ತೆ. ಬಟ್ KL ರಾಹುಲ್ ವಿಲ್ ಬಿ ದ ಮೋಸ್ಟ್ ಇಂಪಾರ್ಟೆಂಟ್ ಬ್ಯಾಟ್ಸ್ಮನ್ ಫಾರ್ ಇಂಡಿಯಾ. ಯಾಕೆಂದರೆ ಎಕ್ಸ್ಪೀರಿಯನ್ಸ್ ಇರುವಂತಹ ಒಬ್ಬ ಬ್ಯಾಟ್ಸ್ಮನ್ ಅಂತಂದರೆ ಇವಾಗ ಸದ್ಯಕ್ಕೆ KL ರಾಹುಲ್. ಹಾರ್ಡ್ ವರ್ಕ್, ಕಮ್ ಬ್ಯಾಕ್, ರಿಡೆಂಪ್ಷನ್, ಈ 3 ವರ್ಡ್ಸಿಂದ ಇನ್ನೊಬ್ಬ ಇನ್ಕ್ಲೂಷನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕದ ಕರುಣ್ ನಾಯರ್ 2016ನಲ್ಲಿ ಟ್ರಿಪಲ್ ಸೆಂಚುರಿಯನ್ ಆದಂಥವ್ರು ಇಂಡಿಯನ್ ಟೆಸ್ಟ್ ಟೀಮ್ನಲ್ಲಿ. ಆಮೇಲೆ ಯಾವುದೇ ರೀತಿಯ ಅವಕಾಶ ಸಿಕ್ಕಿರಲಿಲ್ಲ ಅವ್ರಿಗೆ ಯಾವುದೇ ಫಾರ್ಮ್ಯಾಟ್ನಲ್ಲಿ ಇಂಡಿಯಾಗೆ ಆಡೋದಕ್ಕೆ. ಬಟ್ ಇವಾಗ ಟೆಸ್ಟ್ ಕ್ರಿಕೆಟ್ನಲ್ಲಿ ವಾಪಸ್ ಬರ್ತಾ ಇದ್ದಾರೆ ಇಂಡಿಯನ್ ಟೀಮ್ನಲ್ಲಿ. ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ನ್ಯೂಸ್ ಅಂತ ಹೇಳ್ತೀನಿ. ಆ್ಯಂಡ್ ದಿಸ್ ಇಸ್ ಅ ವಿನ್ ಸಿಚುವೇಷನ್ ಫಾರ್ ಡೊಮೆಸ್ಟಿಕ್ ಕ್ರಿಕೆಟ್ ಇನ್ ಇಂಡಿಯಾ ಅಂತ ಹೇಳ್ತೀನಿ. ಯಾಕೆಂದರೆ ಕರುಣ್ ನಾಯರ್ ಅವರು ಡೊಮೆಸ್ಟಿಕ್ ಕ್ರಿಕೆಟ್ನ ಡಾಮಿನೇಟ್ ಮಾಡಿ ಅಲ್ಲಿಂದ IPLಗೆ ಬಂದರು. ಆ್ಯಂಡ್ ಡೊಮೆಸ್ಟಿಕ್ ಕ್ರಿಕೆಟ್ನ ಪರ್ಫಾರ್ಮೆನ್ಸಸ್ಸಿಂದನೇ ಇವಾಗ ಇಂಡಿಯನ್ ಟೀಮ್ಗೂ ಕೂಡ ಸೆಲೆಕ್ಟ್ ಆಗಿದ್ದಾರೆ. ಸೊ ದಿಸ್ ಇಸ್ ಡೆಫಿನೆಟ್ಲಿ ಅ ವಿನ್ ಫಾರ್ ದ ಡೊಮೆಸ್ಟಿಕ್ ಸರ್ಕ್ಯೂಟ್ ಇನ್ ಇಂಡಿಯಾ. ವೈಸ್ ಕ್ಯಾಪ್ಟನ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಆ್ಯಂಡ್ ವಿಕೆಟ್ ಕೀಪರ್, ಪ್ರೀಮಿಯಂ ವಿಕೆಟ್ ಕೀಪರ್ ಕೂಡ ಆಗಿರ್ತಾರೆ ರಿಷಬ್ ಪಂತ್. ವೆರಿ ವೆರಿ ಇಂಪಾರ್ಟೆಂಟ್ ಬ್ಯಾಟ್ಸ್ಮನ್ ಫಾರ್ ಇಂಡಿಯಾ ಇನ್ ಟೆಸ್ಟ್ ಕ್ರಿಕೆಟ್. ಅವರ ಅಪ್ರೋಚು ಎಲ್ಲರಿಗೂ
ಹೇಗೆ ಇಂಪ್ರೆಸ್ ಮಾಡಿದೆ ಅಂತ ಗೊತ್ತು ಟೆಸ್ಟ್ ಕ್ರಿಕೆಟ್ನಲ್ಲಿ. ಆ್ಯಂಡ್ ಟೆಸ್ಟ್ ಕ್ರಿಕೆಟ್ನ ಫ್ಲಾಗ್ ಬೇರೆ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಕರೆಂಟ್ಲಿ ಅಂದರೆ ಅದು ರಿಷಬ್ ಪಂತ್ ಒಬ್ಬರು ಆಗಿರ್ತಾರೆ. ಆ್ಯಂಡ್ ಬ್ಯಾಕಪ್ ವಿಕೆಟ್ ಕೀಪರ್ ಆಗಿ ಧ್ರುವ್ ಜುರೇಲ್ನ ಆಪ್ಟ್ ಮಾಡಿದ್ದಾರೆ. ನಮಗೆ ಗೊತ್ತು ಧ್ರುವ್ ಜುರೇಲ್ ಎಂಥ ಒಳ್ಳೆ ಬ್ಯಾಟ್ಸ್ಮನ್ ಅಂತ. ಆಲ್ರೆಡಿ ಇಂಡಿಯನ್ ಟೀಮ್ಗೆ ಆಡಿದ್ದಾರೆ ರಿಷಬ್ ಪಂತ್ ಆಬ್ಸೆನ್ಸಲ್ಲಿ. ಆ್ಯಂಡ್ ಬ್ಯಾಟಿಂಗ್ ಕೂಡ ಚೆನ್ನಾಗಿ ಮಾಡಿದ್ದಾರೆ, ಅತ್ಯುತ್ತಮ ಕೀಪರ್ ಕೂಡ. ಸೊ ಬ್ಯಾಕಪ್ ವಿಕೆಟ್ ಕೀಪರ್ ಆಗಿ ಧ್ರುವ್ ಜುರೇಲ್. ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಅಂತ ನೋಡಿದ್ರೆ ಆಂಧ್ರ ಪ್ರದೇಶನ ನಿತೀಶ್ ಕುಮಾರ್ ರೆಡ್ಡಿ ಅವ್ರ ಕಡೆ ನೋಡಿದ್ದಾರೆ. ಇವಾಗ ಟೀಮ್ನಲ್ಲಿ ಇರುವಂತಹ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಕ್ರಿಕೆಟರ್ ಅಂತ ಅಂದರೆ ಅದು ರವೀಂದ್ರ ಜಡೇಜಾ. ಅವರಿನ್ನ ಟೆಸ್ಟ್ನಲ್ಲಿ ಆಡ್ತಾ ಇದ್ದಾರೆ. ಆ್ಯಂಡ್ ಹಿ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಅಂತ ಅಂದರೆ ರವೀಂದ್ರ ಜಡೇಜಾ ಎಕ್ಸ್ಪೀರಿಯನ್ಸ್ನ ಪ್ರೊವೈಡ್ ಮಾಡ್ತಾರೆ ವಿತ್ ದ ಕ್ವಾಲಿಟಿ ದಟ್ ವಿ ಆಲ್ವೇಸ್ ನೋ. ಜಡೇಜಾ ಜೊತೆಗೆ ಇನ್ನು ಇಬ್ಬರು ಸ್ಪಿನ್ನರ್ಸ್ನ ಆಪ್ಟ್ ಮಾಡಿದ್ದಾರೆ ಈ ಪರ್ಟಿಕ್ಯುಲರ್ ಸ್ಕ್ವಾಡಲ್ಲಿ, ವಾಷಿಂಗ್ಟನ್ ಸುಂದರ್ ಆ್ಯಂಡ್ ಕುಲ್ದೀಪ್ ಯಾದವ್. ಅಕ್ಷರ್ ಪಟೇಲ್ನ ಈ ಸ್ಕ್ವಾಡಲ್ಲಿ ನೇಮ್ ಮಾಡಿಲ್ಲ, ಅದ್ರ ಬದಲು ವಾಷಿಂಗ್ಟನ್ ಸುಂದರ್ ರೈಟ್ ಆರ್ಮ್ ಫಿಂಗರ್ ಸ್ಪಿನ್ನರ್ ವಾಷಿಂಗ್ಟನ್ ಸುಂದರ್ ಅವರನ್ನು ಸೆಲೆಕ್ಟ್ ಮಾಡಿದ್ದಾರೆ. ಬ್ಯಾಟಿಂಗ್ ಎಬಿಲಿಟಿ ಕೂಡ ಇದೆ ವಾಷಿಂಗ್ಟನ್ ಸುಂದರ್ ಅವರಿಗೆ. ಆ್ಯಂಡ್ ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ಆ್ಯಂಡ್ ಎಕ್ಸೈಟಿಂಗ್ ಪಿಕ್ ಅಂತ ಹೇಳ್ತೀನಿ. ಯಾಕೆಂದರೆ ಆಫ್ ಸ್ಪಿನ್ನರು ರವಿಚಂದ್ರನ್ ಅಶ್ವಿನ್ ಅವರ ಆಬ್ಸೆನ್ಸ್ನಲ್ಲಿ ಇನ್ನೊಬ್ಬ ಆಫ್ ಸ್ಪಿನ್ನರ್ ನಮ್ಗೆ ಬೇಕಾಗಿತ್ತು. ಆ್ಯಂಡ್ ಇವಾಗ ಸ್ಕೀಮ್ ಆಫ್ ಥಿಂಗ್ಸ್ನಲ್ಲಿ ಇರೋದು ವಾಷಿಂಗ್ಟನ್ ಸುಂದರ್. ಚೈನಾ ಮ್ಯಾನ್ ಕುಲ್ದೀಪ್ ಯಾದವ್ ಖಂಡಿತವಾಗ್ಲೂ ಟೆಸ್ಟ್ ಸ್ಕ್ವಾಡಲ್ಲಿ ಬಂದೇ ಬರ್ತಾರೆ. ಆ್ಯಂಡ್ ಹಿ ಈಸ್ ಅನದರ್ ಸ್ಪಿನ್ನರ್ ಫಾರ್ ಇಂಡಿಯಾ. ಫಾಸ್ಟ್ ಬೌಲಿಂಗ್ ಪ್ಯಾಕ್ನ ಲೀಡ್ ಮಾಡುವಂಥವರು ಜಸ್ಪ್ರೀತ್ ಬುಮ್ರಾ ಲೀಡರ್ಶಿಪ್ ರೋಲ್ನಲ್ಲಿ ಇರ್ತಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಬೌಲರ್ ಫಾರ್ ಇಂಡಿಯಾ. ಇಟ್ ಈಸ್ ಅ ಫ್ಲೆಕ್ಸ್ ಆ್ಯಂಡ್ ಇಟ್ ಈಸ್ ಅನ್ ಆನರ್ ಟು ಹ್ಯಾವ್ ಜಸ್ಪ್ರೀತ್ ಬುಮ್ರಾ ಪ್ಲೇಯಿಂಗ್ ಫಾರ್ ಇಂಡಿಯಾ. ಅಂತಹ ಎಕ್ಸೆಪ್ಷನಲ್ ಎಬಿಲಿಟೀಸ್ ಇರುವಂತಹ ಒಬ್ಬ ಸುಪ್ರೀಂ ಬೌಲರ್ ಜಸ್ಪ್ರೀತ್ ಬುಮ್ರಾ ಅವರು ಕೂಡ ಇದ್ದಾರೆ. ಆ್ಯಂಡ್ ಮೊಹಮ್ಮದ್ ಸಿರಾಜ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಅವ್ರಿಗವರು ರೆಪ್ಯುಟೇಷನ್ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಮೊಹಮ್ಮದ್ ಸಿರಾಜ್ ಖಂಡಿತವಾಗ್ಲೂ ಇರ್ತಾರೆ. ಇಂಡಿಯಾದಲ್ಲಿ ಹೈಟು ಬೌನ್ಸು ಇರುವಂಥ ಒಬ್ಬ ಬೌಲರ್ನ ಅವಶ್ಯಕತೆ ಇತ್ತು. ಆ್ಯಂಡ್ ಇವಾಗ ಸಿಕ್ಕಿದ್ದಾರೆ ಪ್ರಸಿದ್ಧ ಕೃಷ್ಣ. IPL ಕೂಡ ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ ತೋರಿಸ್ತಿದ್ದಾರೆ. ಬಟ್ ಕರ್ನಾಟಕಕ್ಕೆ ಆಡ್ತಾ ಪ್ರಸಿದ್ಧ ಕೃಷ್ಣ ಡೊಮೆಸ್ಟಿಕ್ ಕ್ರಿಕೆಟಲ್ಲಿ ಅವ್ರಿಗವರೇ ಒಳ್ಳೆಯ ರಿಪ್ಯುಟೇಷನ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅದರಿಂದನೇ ಇವಾಗ ಇಂಡಿಯನ್ ಸ್ಕ್ವಾಡ್ನಲ್ಲಿ ಕೂಡ ಬಂದಿದ್ದಾರೆ. ಆ್ಯಂಡ್ ಕ್ಯಾಪ್ಟನ್ ಆ್ಯಂಡ್ ಪ್ರಸಿದ್ಧ ಕೃಷ್ಣ ಅವ್ರಿಗೆ ಒಳ್ಳೆಯ ಬಾಂಡಿಂಗ್ ಇರುತ್ತೆ ಇವಾಗ ಅಂತ ಹೇಳ್ಬೋದು. ಯಾಕೆಂದರೆ ಗುಜರಾತ್ ಟೈಟನ್ಸ್ಗೆ ಆಡ್ತಾ ಪ್ರಸಿದ್ಧ ಕೃಷ್ಣ ಅವರು ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಈ ಸೀಸನ್ನಲ್ಲಿ. ಸೊ ಶುಭನ್ ಗಿಲ್ಗೆ ಡೆಫಿನೆಟ್ಲಿ ಪ್ರಸಿದ್ಧ ಕೃಷ್ಣ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇರುತ್ತೆ. ಬೌಲಿಂಗ್ ಆಲ್ರೌಂಡರ್ ಅಂತ ಹೇಳ್ಬೋದು ಶಾರ್ದುಲ್ ಠಾಕೂರ್. ಆ್ಯಂಡ್ ಇವರು ಕೂಡ ಕಮ್ಬ್ಯಾಕ್ ಮಾಡ್ತಾ ಇದ್ದಾರೆ ಇಂಡಿಯನ್ ಟೀಮ್ಗೆ ಇವಾಗ. ಆಕಾಶ್ ದೀಪ್ ಕೂಡ ಇಂಡಿಯಾಗೆ ಆಡಿದ್ದಾರೆ ಆಲ್ರೆಡಿ. ಎಕ್ಸೆಪ್ಷನಲ್ ಬೌಲರ್. ಮೊಹಮ್ಮದ್ ಶಮೀನ ರೆಪ್ಲಿಕಾ ಅಂತ ಹೇಳ್ಬೋದು. ಮೊಹಮ್ಮದ್ ಶಮೀನ ರಿಪ್ಲೇಸ್ ಮಾಡುವಂತಹ ಒಬ್ಬ ಬೌಲರು. ಯಾಕೆಂದರೆ ಅವ್ರು ಸೀಮ್ ಪೊಸಿಷನ್ ಹೋಲ್ಡ್ ಮಾಡೋದಾಗಿರ್ಬೋದು, ಅವರ ಸೀಮ್ ಪೊಸಿಷನ್ ಬೌಲಿಂಗ್ ಮಾಡುವಾಗಾಗಿರ್ಬೋದು ಒಂದೊಂದು ಥರ ಸಿಮಿಲರ್ ಇದೆ ಮೊಹಮ್ಮದ್ ಶಮಿ ಅವ್ರಿಗೆ. ಆ್ಯಂಡ್ ಆಕಾಶ್ ದೀಪ್ ಈಸ್ ಅ ಫ್ಯಾಂಟಾಸ್ಟಿಕ್ ಪಿಕ್ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ಇಂಡಿಯನ್ ಟೀಮ್ನ ಟೆಸ್ಟ್ ಸರ್ಕ್ಯೂಟಲ್ಲಿ ಒಬ್ಬ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ನ ಅವಶ್ಯಕತೆ ಖಂಡಿತವಾಗ್ಲೂ ಇತ್ತು. ಯಾಕೆಂದರೆ ಇಂಡಿಯಾ ಜಹೀರ್ ಖಾನ್ ಆದಮೇಲೆ ಒಬ್ಬ ಪ್ರೀಮಿಯಂ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ನ ಇಂಡಿಯಾ ನೋಡೇ ಇರಲಿಲ್ಲ. ಬಟ್ ಇವಾಗ ಸ್ಲೋಲಿ ಅವರು ಅಪ್ ದ ರ್ಯಾಂಕ್ಸ್ ಬರ್ತಾ ಇಂಡಿಯನ್ ಟೆಸ್ಟ್ ಟೀಮ್ಗೆ ಕೂಡ ಫಸ್ಟ್ ಕಾಲ್ ಅಪ್ನ ರಿಸೀವ್ ಮಾಡಿದ್ದಾರೆ. ನನ್ ಅದರ್ ದ್ಯಾನ್ ಅರ್ಶ್ದೀಪ್ ಸಿಂಗ್. ಈ ಡೆಫಿನೆಟ್ಲಿ ಡಿಸರ್ವ್ಸ್ ದಿಸ್. ಯಾಕೆಂದರೆ ಇಂಡಿಯನ್ ಟೀಮ್ಗೆ ಆಡ್ತಾ ಒಳ್ಳೆಯ ಪರ್ಫಾರ್ಮೆನ್ಸಸ್ ಕೊಟ್ಟಿದ್ದಾರೆ. ಆ್ಯಂಡ್ T20 ಇಂಟರ್ನ್ಯಾಷನಲ್ಸಲ್ಲಂತೂ ಮೇನ್ ಸ್ಟೇ ಆಗಿರ್ತಾರೆ ಅರ್ಶ್ದೀಪ್ ಸಿಂಗ್ ಅವರು. ದಿಸ್ ಇಸ್ ದ ಫ್ಯಾಂಟಾಸ್ಟಿಕ್ ಸ್ಕ್ವಾಡ್ ದಟ್ ಇಂಡಿಯನ್ ಟೀಮ್ ಹ್ಯಾವ್ ಅಸೆಂಬಲ್ಡ್ ಫಾರ್ ದ ಇಂಗ್ಲೆಂಡ್ ಟೂರ್. ಫಸ್ಟ್ ಆಫ್ ಆಲ್ ಹೊಸ ಫುಲ್ ಟೈಮ್ ಕ್ಯಾಪ್ಟನ್ ಆಗಿ ಒಂದು ಅಕೋಲೇಟ್ಸ್ನ ರಿಸೀವ್ ಮಾಡ್ತಾ ಪರ್ಫಾರ್ಮೆನ್ಸ್ನ ಕೊಡೋದೇ ಒಂದು ದೊಡ್ಡ ವಿಷಯ ಆಗಿರುತ್ತೆ. ಅದರಲ್ಲೂ ಇಂಗ್ಲೆಂಡ್ಗೆ ಹೋಗಿ ಅವರ ಫಸ್ಟ್ ಮ್ಯಾಚ್ನ ಆಸ್ ಎ ಫುಲ್ ಟೈಮ್ ಕ್ಯಾಪ್ಟನ್ ಲೀಡ್ ಮಾಡಬೇಕು ಅಂದರೆ ಅದು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಚೇತೇಶ್ವರ್ ಪೂಜಾರ, ಅಜಿಂಕ್ಯ ರಹಾನೆ, ರವಿಚಂದ್ರನ್ ಅಶ್ವಿನ್ ಇವರೆಲ್ಲ ಇಲ್ಲದೇ ಇರೋ ವೈಬ್ಸ್ನಲ್ಲಿ ಆ ವಾಯ್ಡ್ನ ಫಿಲ್ ಮಾಡಿಕೊಂಡು ಒಂದು ಕ್ಯಾಪ್ಟನ್ ಆಗಿ ಲೀಡ್ ಮಾಡಬೇಕು ಟೀಮ್ನ ಅಂತಂದರೆ ಅದಕ್ಕೆ ನಿಜವಾಗ್ಲೂ ಟ್ಯಾಲೆಂಟ್ ಬೇಕು, ಸ್ಕಿಲ್ ಬೇಕು ಆ್ಯಂಡ್ ಲೀಡರ್ಶಿಪ್ ಎಬಿಲಿಟೀಸ್ ಬೇಕು. ಅದು ಶುಭ್ಮನ್ ಗಿಲ್ಲಲ್ಲಿ ಇದೆ. ಹಿ ಮೈಟ್ ಬಿ ದ ರೈಟ್ ಗೈ ಅಂತ ಅಂದ್ಬಿಟ್ಟು ಅಜಿತ್ ಅಗರ್ಕರ್ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದರು. ಸೊ ಲೆಟ್ ಅಸ್ ಆಲ್ ಹೋಪ್ ದಟ್ ದಿಸ್ ಎರಾ ಆಫ್ ಇಂಡಿಯನ್ ಟೆಸ್ಟ್ ಕ್ರಿಕೆಟ್ ಭಾಳನೇ ಚೆನ್ನಾಗಿರುತ್ತೆ. ಇನ್ನೊಂದು ಗೋಲ್ಡನ್ ಪೀರಿಯಡ್ ಬರಲಿ ಇಂಡಿಯನ್ ಕ್ರಿಕೆಟ್ಗೆ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡೋಣ. ವಿರಾಟ್ ಕೊಹ್ಲಿ ಅವರು ಕೂಡ ಕ್ಯಾಪ್ಟನ್ ಆಗಿದ್ದು ಅವ್ರಿಗೆ 26 ಇಯರ್ಸ್ ಇದ್ದಾಗ ಟೆಸ್ಟ್ ಕ್ರಿಕೆಟಲ್ಲಿ ಫುಲ್ ಟೈಮ್ ಕ್ಯಾಪ್ಟನ್ ಆಗಿದ್ದು. ಆ್ಯಂಡ್ ಇವಾಗ ಶುಭ್ಮನ್ ಗಿಲ್ 25 ಇಯರ್ಸ್ ಇದ್ದಾಗ ಫುಲ್ ಟೈಮ್ ಕ್ಯಾಪ್ಟನ್ ಆಗ್ತಿದ್ದಾರೆ ಇಂಡಿಯನ್ ಟೀಮ್ದು. ಆ್ಯಂಡ್ ಡೆಫಿನೆಟ್ಲಿ ಎಕ್ಸೈಟಿಂಗ್ ಆಗಿರುತ್ತೆ. ಬಟ್ ನಾನು ಶ್ರೇಯಸ್ ಅಯ್ಯರ್ ಅವ್ರನ್ನ ಸ್ಕ್ವಾಡ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಯಾಕಂದರೆ ಇದಕ್ಕೆ ಹಿಂದೆ ಅನೌನ್ಸ್ ಮಾಡಿದಂತಹ ಇಂಡಿಯಾ A ಟೀಮ್ನಲ್ಲೂ ಕೂಡ ಶ್ರೇಯಸ್ ಅಯ್ಯರ್ ಇರಲಿಲ್ಲ. ಶ್ರೇಯಸ್ ಅಯ್ಯರ್ ವೆರಿ ಇಂಪಾರ್ಟೆಂಟ್ ಪ್ಲೇಯರ್ ಇಂಡಿಯಾದಲ್ಲಿ ಇವಾಗ. ಯಾಕೆಂದರೆ ಒಬ್ಬ ಎಕ್ಸೆಪ್ಷನಲ್ ಲೀಡರ್. ಅವ್ರನ್ನ ಯಾವಾಗ 2024 BCCI ಸೆಂಟ್ರಲ್ ಕಾಂಟ್ರಾಕ್ಟಿಂದ ತೆಗೆದ್ರು ಅದಾದಮೇಲೆ ಶ್ರೇಯಸ್ ಅಯ್ಯರ್ ಹ್ಯಾಸ್ ಸೀನ್ ಇಮೆನ್ಸ್ ಸಕ್ಸಸ್ ಇನ್ ಇಂಡಿಯನ್ ಡೊಮೆಸ್ಟಿಕ್ ಕ್ರಿಕೆಟ್. ಆ್ಯಂಡ್ 2024 IPLನ ಕೂಡ ಕ್ಯಾಪ್ಟನ್ ಆಗಿ ಗೆಲ್ಸ್ಕೊಟ್ಟಿದ್ರು. ಆ್ಯಂಡ್ ಈ ಸೀಸನಲ್ಲಿ ಕೂಡ ಪಂಜಾಬ್ ಕಿಂಗ್ಸ್ನ ಲೀಡ್ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಡೈನಾಮಿಕ್ಸ್ ಬೇರೆ ಇರುತ್ತೆ, ಡಿಫರೆಂಟ್ ಬಾಲ್ ಗೇಮ್ ಟೆಸ್ಟ್ ಕ್ರಿಕೆಟು. ಬಟ್ ಡೆಫಿನೆಟ್ಲಿ ಶ್ರೇಯಸ್ ಅಯ್ಯರ್ ಡಿಸರ್ವ್ಸ್ ದಿಸ್ ಆಪರ್ಚುನಿಟಿ. ಶ್ರೇಯಸ್ ಅಯ್ಯರ್ ನಿಜವಾಗ್ಲೂ ಬಿಗ್ ಮಿಸ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಶ್ರೇಯಸ್ ಅಯ್ಯರ್ ಅವರು ಇಂಡಿಯನ್ ಟೀಮ್ನಲ್ಲಿ ಪಿಕ್ ಆಗಿಲ್ಲ ಅಂತಂದರೆ ಅದು ಖಂಡಿತವಾಗಲೂ ಶ್ರೇಯಸ್ ಅಯ್ಯರ್ಗೆ ಬಿಗ್ ಮಿಸ್ ಅಲ್ಲ, ಅದು ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಒಂದು ಲಾಸ್ ಅಂತ ಹೇಳ್ತೀನಿ. ಯಾಕೆಂದರೆ ಅವರ ರೀತಿಯಲ್ಲಿ ಎಬಿಲಿಟಿ ಇರುವಂತಹ ಪ್ಲೇಯರ್ಸು ತುಂಬಾ ಕಡಿಮೆ ಇಂಡಿಯಾದಲ್ಲಿ. ಶ್ರೇಯಸ್ ಅಯ್ಯರ್ ವಿತ್ ಎಕ್ಸೆಪ್ಷನಲ್ ಎಬಿಲಿಟಿ ಇಂಡಿಯನ್ ಟೀಮ್ಗೆ ಬರಲೇಬೇಕು. ಇದೊಂದು ಬೇಜಾರಾಗುವಂಥ ವಿಷಯ ಈ ಸ್ಕ್ವಾಡ್ನಲ್ಲಿ. ಅದನ್ನು ಬಿಟ್ಟರೆ ಹೊಸ ಎರಾ ಫಾರ್ ಇಂಡಿಯನ್ ಕ್ರಿಕೆಟ್ ಈಸ್ ಲುಕಿಂಗ್ ರಿಯಲಿ ಎಕ್ಸೈಟಿಂಗ್. ಸೊ ನೋಡೋಣ. June 20th ಅಟ್ ದ ಹೆಲ್ಮ್ ಶುಭ್ಮನ್ ಗಿಲ್ ಫಸ್ಟ್ ಮ್ಯಾಚ್ನ ಲೀಡ್ ಮಾಡ್ತಿರ್ತಾರೆ ಆಸ್ ಅ ಫುಲ್ ಟೈಮ್ ಕ್ಯಾಪ್ಟನ್ ಇನ್ ಇಂಡಿಯನ್ ಟೆಸ್ಟ್ ಕ್ರಿಕೆಟ್. ಕಾದು ನೋಡೋಣ ಹೇಗಿರುತ್ತೆ ಈ ಒಂದು ಪೀರಿಯಡ್ ಅಂತ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ದ ಇಂಡಿಯನ್ ಕ್ರಿಕೆಟ್ ಟೀಮ್ ಆ್ಯಂಡ್ ದ ನ್ಯೂ ಕ್ಯಾಪ್ಟನ್ ಆಫ್ ಇಂಡಿಯಾ ಶುಭ್ಮನ್ ಗಿಲ್.